ಸೂಪರ್. 6ಕ್ಕೆ ಇದೆ, 3ಕ್ಕೆ ಇದೆ. ಬಡವರ ಕಷ್ಟ ನಿಮಗೆ ಗೊತ್ತೇ ಇದೆಯಲ್ಲ, ಹೇಗೋ ಜೀವನ ನಡೀತಿದೆ. ಈ ಕಷ್ಟಲ್ಲೂ ನನ್ನ PUC ವರ್ಗೂ ಓದಿಸಿ ಏನೋ ನನಗೆ ಕಷ್ಟನೇ ಗೊತ್ತಾಗ್ದಿರೋ ತರ ಬೆಳೆಸ್ತಾ ಇದ್ದಾನೆ. ನನ್ ಮದುವೆ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾನೆ. ನೋಡೋಣ ಹೇಗಾಗುತ್ತೋ ಹಾಗೆ. ಕುತ್ಕೊಂಡು ಕಾಫಿ ತಗೋಬೇಕು. ಹೀಗೆಲ್ಲ ಮಾತಾಡಿ ನಮ್ಮ ತುಳ್ಬೇಡಮ್ಮ. ಯಾವ ತಲೆ ತಿರ್ಕ ಏನೋ ಹೇಳ್ದಂತ ಜೀವನ ಮೇಲೆ ಇಷ್ಟೊಂದು ಜೀವನ ಕೊಡ್ಬಾರ್ದು ತಂಗಿ. ಪಂಚಮಿ ನೆನ್ನೆ ವರನಪ್ಪ ಬಂದು ಇವಳು ಮದುವೆ ಬೇಕಾದ್ರೆ 7 ಲಕ್ಷ ವರದಕ್ಷಿಣೆ ಕೇಳ ಪಾಪಿ. ಅದಕ್ಕೆ ಅಷ್ಟೊಂದು ಹಣ ಎಲ್ಲಿಂದ ತರಲಿ ಪಂಚಮಿ? ಅವನ್ ಮುಗು ಕೂತು ಇಷ್ಟುವರೆಗೂ ನನ್ನ ತಂಗಿ ನನ್ ಭಾರವಾಗಿಲ್ಲ, ಇನ್ ಮುಂದೇನು ಭಾರ ಆಗಲ್ಲ ಅಂತ ಮುಗಿದ್ ಕಳ್ತೆ ಪಂಚಮಿ. ನಿನಗೆಷ್ಟು ನೋವಾಗಿದ್ದು ಅಷ್ಟು ನೋವು ನನಗಾಗಿದೆ. ಅದಕ್ಕೋಸ್ಕರ ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋಣ. ಪ್ರಪಂಚದಲ್ಲಿ ಯಾರ್ಯಾರೋ ಯಾವುದೇ ರೀತಿ ಬದುಕ್ತಾ ಇದ್ದೀರಿ, ಅಂಥದ್ರಲ್ಲಿ ನೀವು ಈ ವಿಚಾರಕ್ಕೆ ತಲೆ ಕೆಡ್ಸ್ಕೊಳ್ಳೋಣ. ನೀನು ಯಾವುದಕ್ಕೂ ನಿನ್ಗೋಸ್ಕರ ನಾನು ನಾನಿದ್ದೀನಿ ಅಂದ್ಮೇಲೆ ನೀನ್ ಯಾಕೆ ಕಳಿಸ್ತೀಯ? ನೀನ್ ಒಳ್ಳೆ ಸಂಬಂಧ ಖಂಡಿತ ನೋಡ್ತೀನಿ. ಸಂಧ್ಯಾ ಹೀಗೆಲ್ಲ ಮಾತಾಡಿ ಯಾರು ಮಾತು ಕಳಿಸ್ಬೇಡಮ್ಮ. ಎಷ್ಟೇ ಕಷ್ಟ ಬಂದ್ರೆ ಯಾರು ನನ್ನಂತ ಇರೋದು ನಿನ್ಗೋಸ್ಕರ ಕಣಮ್ಮ, ನಿನ್ಗೋಸ್ಕರ. ಅಣ್ಣಯ್ಯ, ನಮ್ಮನ್ನ ಹುಟ್ಟಿಸಿದ್ದೇವರು ನಮ್ಮನ್ನೆಲ್ಲ ಹುಲ್ ಬೇಯಿಸ್ತಾ ಇರ್ತಾರ. ಖಂಡಿತ ಇರಲ್ಲ. ನೀನು ಓದಿದೆಯಲ್ಲ, ನಿನ್ನ ಓದಿಗೆ ಒಂದು ಪರಿಹಾರ ಸಿಗ್ಬೇಕು ಅಂದ್ರೆ ಆ ಭಗವಂತ ನಿನ್ಗೆ ಒಂದು ಒಳ್ಳೆ ಕೆಲಸನ ಕೊಡಿಸ್ಬೇಕು. ಆವಾಗಲೇ ನಮ್ಗೆ ಒಂದು ನೆಮ್ಮದಿ ಅಂತ ಸಿಗೋದು. ನಾನು ಬಂದಿರೋ ವಿಚಾರನೇ ಮರ್ತ್ಬಿಟ್ಟಿದ್ದೆ. ನಾನು ಏನಕ್ಕೆ ಬಂದಿದ್ದೀನಿ ಅಂತ ನೀವು ಕೇಳಲೇ ಇಲ್ಲ. ಏನಿಲ್ಲ, ನಾಳೆ ನನ್ನ ಬರ್ಡೇ, ಖಂಡಿತ ಬರ್ತೀನಿ. ಅಕ್ಕೆ ನಾಳೆ ಅಕ್ಕೆ ಬರ್ತಾರೆ ಅನ್ನೋದು ನೀನು ಮರ್ತೇ ಬಿಟ್ಟಿದೀಯಣ್ಣ. ಅದು ಆಗಲ್ಲಮ್ಮ ಸಂಧ್ಯಾ. ಕೇಳಮ್ಮ, ಸರಿಯಾಗಿ ಕೇಳು. ನಿಮ್ಮ ಅಣ್ಣನ್ಗೆ ನೋಡು, ನಿಮ್ಮ ಅಣ್ಣ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಈಗಲೇ ಅರ್ಥ ಗೊತ್ತಲ್ಲ. ಆದ್ರೆ ನಾನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತು. ಯಾಕಂದ್ರೆ ಅವ್ರ ಬರ್ಡೇನು ಗೊತ್ತು, ಅವ್ರ ಜಾತಕನೂ ಗೊತ್ತು. ಅದಕ್ಕೆ ನಿನ್ ಬರ್ತಡೇ ದಿನನೇ ನಮ್ಮ ಅಣ್ಣನ ಮದುವೆ ಮಾಡ್ಕೊಂಡು ನಮ್ಮ ಅಣ್ಣಗೆ ಒಳ್ಳೆ ಬುದ್ಧಿ ಕಲಿಸಿ. ಏ ಕಣ್ಣಿ,
ನೀನು ಮದುವೆ ಮಾಡಿ ನಿನ್ನ ಮನೆ ಜಾಸ್ತಿ ಆದ ಮೇಲೆ ನನ್ನ ಮದುವೆ ಮಾತು ಹೋಗಿ ಊಟಕ್ಕೆ ರೆಡಿ ಮಾಡಿ. ಹೌದು ಸರಿ ಅಣ್ಣ, ಹಾಗೆ ಆಗ್ಲಿ. ನಡಿ, ನೀವು ಯಾವ್ದಕ್ಕೂ ಕೊರಗಕ್ಕೆ ಹೋಗ್ಬೇಡಿ. ನನ್ನ ತಂಗಿ ಜೀವನ ಈ ರೀತಿ ಆಗ್ತಾ ಇದೆ ಅಂತ ಸುಮ್ಮನೆ ಚಿಂತೆ ಮಾಡಿ ಜೀವನ ಹಾಳು ಮಾಡ್ಕೋಬಾರ್ದು. ಅವ್ರಿಗೋಸ್ಕರ ನಾನಿದ್ದೀನಿ. ಅವ್ರ ಮಗಳಿಗೆ ಒಳ್ಳೆ ಸಂಬಂಧ ನೋಡಿ ನನ್ನ ಅಣ್ಣನ್ಗೆ ಹಣ ಸಹಾಯ ನಾನ್ ಮಾಡ್ತೀನಿ. ಪಂಚಮಿ, ನಿಮ್ದು 10 ಊರ ಮನೆತನ, 10 ಊರುಗಳಿಗೆ ನ್ಯಾಯ ಹೇಳೋರು. ಹಣ ನೆನೆಸ್ಕೊಂಡು ನಾನು ಮದುವೆ ಮಾಡ್ಬೋದು. ಆದ್ರೆ ಆ ದೇವರು ಅವಳ ಹಣೆಯಲ್ಲಿ ಏನ್ ಬರ್ದನೋ ಯಾರು ಗೊತ್ತು. ಒಟ್ಟಲ್ಲಿ ಅವಳ ಬಗ್ಗೆ ಸುಂದರವಾದ ಕನಸು ಕಟ್ಕೊಂಡಿದ್ದೀನಿ ಪಂಚಮಿ. ನೀನು ತುಂಬಾ ಸ್ವಾಭಿಮಾನಿ ಕಣ್ರಿ. ಆದ್ರೆ ನನ್ನ ನಾದ್ನಿಗೋಸ್ಕರ ನಾನು ಹೆತ್ತ ತಾಯಿಗಿಂತ ಹೆಚ್ಚು ಪ್ರೀತಿ ನಾನು. ಹೌದಲ್ವಾ ಹೇಳಿದ್ರೆ? ಹೌದು ಮಹಾರಾಜ್ರೆ. ಹಾಗಾದ್ರೆ ನಮ್ಮ ಮದುವೆ ವಿಷಯ ನಿಮ್ಮ ಅಣ್ಣನ ತಿಳಿಸಿದ್ರೆ ನಾನು ನಿಮ್ ಬರ್ತಡೆ ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ ಕಣೆ. ಅದೇ ಹಾಗೆ ಸತ್ಯ. ಅಣ್ಣ ಮುಂದೆ ನಿಂತ್ಕೊಂಡು ನನ್ನ ಮದುವೆ ಮಾಡಿ ಅಂತ ಕೇಳಕ್ಕಾಗುತ್ತಾ? ನೀವೇ ಬಂದು ಕೇಳ್ಬೋದಲ್ಲ. ನೀನೇ ಹೇಳ್ದಲೆ ನಾನೊಬ್ಬ ಕಟ್ಟು ಸ್ವಾಭಿಮಾನಿ ಅಂತ. ಹಾಗಾದ್ರೆ ನಾನೇ ಬಂದು ನಿಮ್ಮ ಅಣ್ಣ ಹತ್ರ ಮದುವೆ ಮಾಡ್ಕೊಡು ಅಂತ ಕೇಳಿದ್ರೆ ಅವನು ಖಂಡಿತ ಒಪ್ಪಲ್ಲ. ಆದ್ರೆ ಅವನೇ ಬಂದು ನನ್ನ ಕಾಲಿಡಿದು ಕನ್ಯಾದಾನ ಮಾಡಿದ. ಅಂದ್ರೆ ನೀವು ನನ್ನ ಬರ್ಲಿಕ್ಕೆ ಬರೋದಿಲ್ವಾ? ಹೋಗಿಸ್ಕೊಬೇಡ ಕಣೆ, ನಾನು ಅರ್ಥ ಮಾಡ್ಕೋ. ನಿಮ್ಮ ಅಣ್ಣಂದಿರು ನನ್ನ ಪಾದ ತೊಳೆದು ಕನ್ಯಾದಾನ ಮಾಡಗಟ್ಟು ನಾನು ನಿಮ್ಮ ಮನೆ ಕಾಲಿಡಲ್ಲ. ಇದು ತಪ್ಪದ. ಅದೇ ಸತ್ಯ. ಅವ್ರ ಹತ್ರ ನನ್ನ ಮದುವೆ ಮಾಡಿ ಅಂತ ನನಗೆ ಹಾಕ್ತಾನೆ ಕೇಳಕ್ಕಾಗುತ್ತೆ? ನೀವೇ ಹೇಳಿ. ಖಂಡಿತ ಪಂಚಮಿ. ಸರಿ